ಇವಾಗ ರೋಡ್ ಮೇಲೆ ಗಾಡಿ ಓಡಿಸೋಂತ ಲೈಸೆನ್ಸ್ ಪ್ರತಿಯೊಬ್ಬರು ಇಷ್ಟು ಕೆಲವರು ಪಬ್ಲಿಕ್ ಕೇಳ್ತಾ ಇದಾರೆ, ಹೇಳು ಆನ್ಸರ್ ಕೊಡು. ಏನು ಅಷ್ಟು ಧೈರ್ಯ ನಿಮಗೆ ಜನಗಳ ಮೇಲೆ ಹಚ್ಕೊಂಡು ಹೋಗೋಕ್ಕೆ? ರೈಟ್ಸ್ಕೊಂಡಿದ್ದೀರಾ ಜನಗಳನ್ನೆಲ್ಲ ಸಾಯಿಸ್ಕೊ ಬನ್ನಿ ಅಂತ ಯಾರು ಕುಟುಂಬ ಬಂದು ಸಾಕ್ತೀರಾ ನೀವು? ನಾನಾಗಲೂ ಲೆಕ್ಕ ಇರೋಣ ಗಾಡಿ ಯಾವುದೂ ಇಲ್ಲ ಅಂದ್ರೆ ನೀನು ಓವರ್ಟೇಕ್ ಮಾಡ್ಕೊಂಡು ಹೋಗು. ಗಾಡಿ ಹೋಗ್ತಾ ಇದ್ದೀನಿ. ಗಾಡಿ ನಮಸ್ಕಾರ. ಏನಿಲ್ಲ, ಈ ಸಿಂಗಲ್ ರೋಡಲ್ಲಿ ಓವರ್ ಟ್ರಾಕ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿದೆ? ಇನ್ನು ಜಸ್ಟ್ ಒಂದು ಟಿಪ್ಪರ್ ಬರ್ತೈತೆ, ಆ ಟಿಪ್ಪರು ರೈಟ್ ಸೈಡ್ಗೆ ಎತ್ಕೊಂಡು ಓವರ್ ಟ್ರಾಕ್ ಮಾಡಿಕೊಂಡು ನಾನು ಬರ್ತಿದ್ರೆ ನನ್ನ ಕಾರ್ ಮೇಲೆ ಒಂದು 2 ಇಂಚಸ್ ಇರ್ತದೆ, ಒಂದು 2 ಅಡಿ ನನ್ನ ಕಾರ್ ಮೇಲೆ ಹತ್ಸೋದಕ್ಕೆ. ಇವಾಗ ಅಷ್ಟೊಂದು ಅರ್ಜೆಂಟ್ ಏನಿದೆ ಇವ್ರಿಗೆ? ಏನು ಇವರು ಕಂಪ್ನಿ ಬಂದ್ಬಿಟ್ಟು ಉದ್ಧಾರಕ್ಕೆ ಮಾಡ್ಕೊಂಡು ಬಂದಿರೋದಾ, ಇಲ್ಲಾಂದರೆ ಜನಗಳು ಸಾಯಿಸೋಕೆ ಬಂದಿದ್ದಾರಾ? 4-5 ದಿವಸ ಆಯಿತು, ಒಂದು ಇಬ್ಬರನ್ನ ಬಂಗಾರಪೇಟೆ ಹುಡುಗರನ್ನ ಬೋವಿನಲ್ಲಿ ಅಂತ ಒಂದು ಅಣ್ಣ ತಮ್ಮದನ್ನು ಇಬ್ಬರನ್ನ ಸಾಯಿಸ್ಬಿಟ್ರು. ಇನ್ನೆಷ್ಟೊಂದು ಜನ ಸಾಯಿಸ್ಬೇಕು ಅಂದ್ಕೊಂಡಿದ್ದಾರೆ. ಇವ್ರ ಮ್ಯಾನೇಜರ್ಗಳೇನು ಮಾಡ್ತಾರೆ? ಈ ಮ್ಯಾನೇಜರ್ಗಳೇನು ಇವ್ರು ಮೀಟಿಂಗ್ ಮಾಡಲ್ವಾ? ಇಲ್ಲ ಕಂಪ್ನಿ ಏನಕ್ಕೆ ಇರೋದು, ಮ್ಯಾನೇಜರ್ ಏನಕ್ಕೆ ಇರೋದು? ಇವ್ರು ಡ್ರೈವರ್ ಲೈಸೆನ್ಸ್ ಇಲ್ಲ ಇವ್ರ ಹತ್ರ, DL ಕೊಟ್ಟಿಲ್ಲ. ಇವ್ರು DL ಕೊಡ್ತೀರಾ, ಇವ್ರು ಏನು ಕೊಡಿಸ್ತಾರೆ ಗಾಡಿಗಳು? ಕಾನೂನು ಇರೋದು DL ನಿಮ್ಮ ಹತ್ರ ಇಟ್ಕೊಬೇಕಾಗಿರೋದು, ಆಫೀಸಲ್ಲಿ ಇಟ್ಟು ವರ್ಕ್ ಮಾಡೋದಾ? ಇದೆಲ್ಲ ಕೇಳಕ್ಕೆ ಯಾರು ಇಲ್ವಾ? ರೋಡಲ್ಲಿ ಹೋಗೋವರೆಗೂ ಪ್ರತಿಯೊಬ್ಬರಿಗೂ ತೊಂದರೆ ಕೊಡ್ತಾವ್ರೆ. ಬರೀ ಕಂಪ್ಲೇಂಟ್ ನಾನು ಒಂದು ಸುಮಾರು ಇಲ್ಲ ಅಂದ್ರೇನು ಒಂದು 6-7 ಸತಿ ಕಂಪ್ಲೇಂಟ್ ಮಾಡಿದ್ದೀನಿ. ಬಟ್ ಇದೇ ಥರ ರಿಸಲ್ಟ್ ಬರ್ತೈತೆ. ಇದು ದಯವಿಟ್ಟು ಇದಕ್ಕಿಂತ ಒಂದು ಕಾನೂನು ಪ್ರಕಾರ ದೊಡ್ಡವರಿದ್ದಾರೆ, ಇದನ್ನೇನೋ ಕರೆಕ್ಟಾಗಿ ಈ ಡ್ರೈವರ್ಗೆ ಬುದ್ಧಿ ಹೇಳಿ ಕರೆಕ್ಟಾಗಿ ಓಡಿಸ್ಕೊಂಡು ಹೋದ್ರೆ ಮಾತ್ರ ಇದು ಮಾಡಿ ಕಂಪ್ನಿಗೆ ಕಂಪ್ಲೇಂಟ್ ಮಾಡಿ. ಸರ್, ನಮ್ಮ ಹೆಸರು ಬಂದುಬಿಟ್ಟು ಹರೀಶ್ ವಿಜಿ ಅಂತ, ಕೋಲಾರ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿದೆ. ನಾ ಯೂತ್ ಕಾಂಗ್ರೆಸ್ಸಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದೆ.